ಕರ್ನಾಟಕದಲ್ಲಿ 2023 ವಿಧಾನಸಭಾ ಚುನಾವಣೆ ಅದು. ನಮ್ಮ ಹೆಗಡೆ ಸಾಹೇಬರು ಕೂತಾರಿಲ್ಲೇ, ಭಾಳ ಸ್ಟ್ರಾಂಗ್ ಹೋಲ್ಡ್. ಅಲ್ಲಿಯೂ ನಾವು ಸೋತ್ವಿ ಶಿರ್ಸಿ ವಿಧಾನಸಭಾದಾಗ. 136 ಕಡೆ ಗೆದ್ರು ಅವರು. ಆವಾಗ EVM ಸರಿ ಇತ್ತು, ಇಲೆಕ್ಷನ್ ಕಮಿಷನ್ ಸರಿ ಇತ್ತು, ಇಲೆಕ್ಟ್ರಲ್ ರೋಲ್ ಸರಿ ಇತ್ತು. 2024 ಲೋಕಸಭಾ ನಾವು ಜಾಸ್ತಿ ಗೆದ್ವಿ. ಆವಾಗ ಇಲೆಕ್ಟ್ರೋಲ್ ಸರಿ ಇಲ್ಲ, EVM ಸರಿ ಇಲ್ಲ, ಇಲೆಕ್ಷನ್ ಕಮಿಷನ್ ಸರಿ ಇಲ್ಲ. ವರ್ಷ ನೋಡ್ರಿ ನೀವು, ಮಹಾರಾಷ್ಟ್ರದಾಗ ಲೋಕಸಭಾ ನಾವು ಸೋತ್ವಿ, ವಿಧಾನಸಭಾ ನಾವು ಗೆದ್ವಿ. ಲೋಕಸಭಾ ನಾವು ಸೋತಾಗ ಇಲೆಕ್ಟ್ರಲ್ ರೋಲ್ ಸರಿ ಇತ್ತು, EVM ಸರಿ ಇತ್ತು, ಇಲೆಕ್ಷನ್ ಕಮಿಷನ್ ಸರಿ ಇತ್ತು. ವಿಧಾನಸಭಾದಾಗ ಇಲೆಕ್ಟ್ರಲ್ ರೋಲ್ ಸರಿ ಇಲ್ಲ, EVM ಸರಿ ಇಲ್ಲ, ಇಲೆಕ್ಷನ್ ಕಮಿಷನ್ ಸರಿ ಇಲ್ಲ. ಕುಣಿಲಿಕ್ಕೆ ಬರಲಾರದವರಿಗೆ ನೆಲ ಡೊಂಕು ಅಂತ ಹೇಳಿ ನಮ್ಮಲ್ಲಿ ಒಂದು ಗಾದೆ ಮಾತದ, ಕೈಲಾಗದವ ಮೈಯೆಲ್ಲ ಪರಿಚ್ಕೊಂಡ ಅಂತ. ರಾಹುಲ್ ಗಾಂಧಿಯ ಇರ್ರೆಸ್ಪಾನ್ಸಿಬಿಲಿಟಿಗೆ ಮತ್ತು ಮೂರ್ಖತನಕ್ಕೆ ಇದಕ್ಕಿಂತ ಮತ್ತೊಂದು ಉದಾಹರಣೆ ಬೇಕಿಲ್ಲ. ಮತ್ತು ಇಲೆಕ್ಷನ್ ಕಮಿಷನ್ನದ್ದು ಬಾಯಿಗೆ ಬಂದಾಗ ಮಾತಾಡ್ತಾರ ಅವ್ರು. ಹಂಗಾಗ್ಯಾರ, ನೀವು ಹೆಂಗೆ ನಡೆಸ್ಕೊಂಡ್ರಿ ಇಲೆಕ್ಷನ್ ಕಮಿಷನ್? MS ಗಿಲ್ಲನ್ ಮಂತ್ರಿ ಮಾಡಿದ್ರಿ ನೀವು, ರಾಜ್ಯಸಭಾ ಸದಸ್ಯ ಮಾಡಿ, ಚೀಫ್ ಎಲೆಕ್ಷನ್ ಕಮಿಷನ್ ಅಂದ್ರೆ ಅವ್ರ ಮೆಂಟಾಲಿಟಿ ಏನಿತ್ತು? ನಿಮ್ಮ ನೇರವಾಗಿ ಬಂದು ರಿಟೈರ್ ಆದ್ಮೇಲೆ ತಕ್ಷಣ MP, ತಕ್ಷಣ ಮಂತ್ರಿ. ನೀವು ನಮಗೆ ಹೇಳ್ತೀರ, ನೀವು ಲಿಂಗಡೋ ಡೈರೆಕ್ಟ್ಲಿ ಕಾಂಗ್ರೆಸ್. TN ಶೇಷನ್ ಅದ್ವಾನಿ ವಿರುದ್ಧ ಸ್ಪರ್ಧೆ ಮಾಡಿದ್ರು ಕಾಂಗ್ರೆಸ್ ಪಾರ್ಟಿಯಿಂದ ಗಾಂಧಿನಗರದಾಗ.